ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ದಾಖಲೆಯ ಜರ್ನಿಯೊಂದಿಗೆ ಮುನ್ನುಗ್ತಾ ಇರುವಂತ ಟೀಮ್ ಇಂಡಿಯಾ ಒಂದ್ ಕಡೆ, ಏಡಮ್ ಮಾರ್ಕ್ರಮ್ ನಾಯಕತ್ವದಲ್ಲಿ ಡೇಂಜರಸ್ ಆಗಿರುವಂತ ಸೌತ್ ಆಫ್ರಿಕಾ ಇನ್ನೊಂದು ಕಡೆ. T20 ವಿಶ್ವಕಪ್ನ ಆರಂಭಕ್ಕೂ ಮುನ್ನ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಭಾರತದ ಎದುರು ಹರಿಣ ಪಡೆ ಪಲ್ಟಿ ಹೊಡೆದಿದೆ. ಆದರೆ ಈಗ ಸೂಪರ್ 8 ನಲ್ಲಿ ಕೇರ್ಫುಲ್ ಆಗಿ ಆಡಬೇಕಿದೆ. ಭಾನುವಾರದ ಮ್ಯಾಚ್ ಅಲ್ಲಿ ಭಾರತವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದ್ರೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅಭಿಷೇಕ್ ಶರ್ಮಾ ಡೇಂಜರ್ ಝೋನ್ ನಲ್ಲಿದ್ದಾರೆ. ಹಾಗಾದ್ರೆ ಭಾರತದ ಪರ ಹೇಗಿರುತ್ತೆ ಪ್ಲೇಯಿಂಗ್ 11 ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭಾನುವಾರ ಮುಖಾಮುಖಿ ಆಗ್ತಾರೆ. ಮಸ್ಟ್ ಅಂಡ್ ಶುಡ್ ಈ ಪಂದ್ಯವನ್ನ ಗೆಲ್ಲಲೇಬೇಕು ಅಂತ ಉಭಯ ತಂಡಗಳ ಆಟಗಾರರು ಕೂಡ ಪಣ ತೊಟ್ಟಿದ್ದಾರೆ. ಯಾಕಂದ್ರೆ ಇದು ಸೂಪರ್ 8 ರೇಸ್ ಅಲ್ಲಿ ಸೆಮೀಸ್ಗಾಗಿ ನಡೀತಾ ಇರುವಂತ ಫೈಟ್. ಈ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ತನ್ನ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಮಾಡ್ತಾರ ಅನ್ನುವಂತ ಪ್ರಶ್ನೆ ಇದೆ. ಅದರಲ್ಲೂ ಅಭಿಷೇಕ್ ಶರ್ಮಾ ಮೇಲೆ ಈಗ ಎಲ್ಲರ ಕಣ್ಣಿದೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ಆಡ್ತಾರೆ ಅಭಿಷೇಕ್. ವಿಶ್ವಕಪ್ ಟೂರ್ನಿಯ ಆರಂಭಕ್ಕೂ ಮುನ್ನ ಹಾಗೆ ಆರಂಭ ಆದ ಮೇಲೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ಹೆಸರು ಅಂದ್ರೆ ಅದು ಅಭಿಷೇಕ್ ಶರ್ಮಾ. ಟೂರ್ನಿ ಆರಂಭಕ್ಕೂ ಮುನ್ನ ಹೈಯೆಸ್ಟ್ ರನ್ಗಳನ್ನ ಹೊಡಿಬಹುದು ಅಂತ ಮಾತನಾಡ್ತಿದ್ರು. ಆದ್ರೆ ಈಗ 3ಕ್ಕೆ 3 ಪಂದ್ಯಗಳು ಡಕ್ಔಟ್ ಆಗಿರೋದ್ರಿಂದ ಪವರ್ ಹಿಟ್ಟರ್ ಬ್ಯಾಟರ್ಗೆ ಏನಾಯ್ತು ಎನ್ನುವಂತ ಚರ್ಚೆ ಆಗ್ತಾ ಇದೆ. ಈಗ ಸೂಪರ್ 8 ಪಂದ್ಯಗಳಲ್ಲಿ ಅವಕಾಶ ಕೊಡ್ತಾರ ಅಂದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಯಾಕಂದ್ರೆ ತಂಡದಲ್ಲಿರುವಂತ ಮತ್ತೊಬ್ಬ ಓಪನರ್ ಸಂಜು ಸ್ಯಾಮ್ಸನ್ ಕೂಡ ಫಾರ್ಮ್ ನಲ್ಲಿಲ್ಲ. ಹೀಗಾಗಿ ಅಭಿಷೇಕ್ ಶರ್ಮಾಗೆ ಮತ್ತೊಂದು ಚಾನ್ಸ್ ನೀಡುವಂತ ಸಾಧ್ಯತೆ ಇದೆ. ಆದ್ರೆ ಅಭಿಷೇಕ್ಗೆ ಇದು ಲಾಸ್ಟ್ ಚಾನ್ಸ್ ಕೂಡ ಆಗಬಹುದು. ಸೊ ಇಲ್ಲೂ ಕೂಡ ರನ್ಸ್ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಅವರು ಮುಂದಿನ ಪಂದ್ಯಗಳಿಗೆ ಡೇಂಜರ್ ಝೋನ್ ನಲ್ಲಿ ಇರ್ತಾರೆ. ಹಾಗೆ ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯವನ್ನೇ ಇಲ್ಲೂ ಕೂಡ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆ ಪಂದ್ಯ ಕೂಡ ಮೋದಿ ಗ್ರೌಂಡ್ ಅಲ್ಲೇ ನಡೆದಿದ್ದು. ಸೊ ಅಂತಿಮವಾಗಿ ಹೇಗಿರುತ್ತೆ ಸೌತ್ ಆಫ್ರಿಕಾ ವಿರುದ್ಧದ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತ ಪರ ಇಶಾನ್ ಕಿಶನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇಶಾನ್ ಕಿಶನ್ ಸದ್ಯ ಭಾರತದ ಪವರ್ ಹಿಟ್ಟರ್ ಬ್ಯಾಟರ್. ಅಭಿಷೇಕ್ ಶರ್ಮಾ ಕೈಕೊಟ್ಟಾಗ್ಲೆಲ್ಲ ಇಶಾನ್ ಕಿಶನ್ ಅವರ ಸ್ಫೋಟಕ ಬ್ಯಾಟಿಂಗ್ ಭಾರತಕ್ಕೆ ನೆರವಾಗ್ತಾ ಇದೆ. ಅದು ಅಲ್ಲದೆ ಈ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ಪರ ಹೈಯೆಸ್ಟ್ ರನ್ ಸ್ಕೋರರ್ ಕೂಡ ಅದು ಇಶಾನ್ ಕಿಶನ್. ಹೀಗಾಗಿ ಆಬ್ವಿಯಸ್ಲಿ ಅವರು ಇಶಾನ್ ಕಿಶನ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಅಭಿಷೇಕ್ ಶರ್ಮಾ. ಈ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಶರ್ಮಾಗೆ ಅವಕಾಶ ಸಿಗುತ್ತೆ. ಹ್ಯಾಟ್ರಿಕ್ ಡಕ್ಔಟ್ಗಳ ನಂತರ ಕೂಡ ಅಭಿಷೇಕ್ ಶರ್ಮಾಗೆ ಭಾರತ ತಂಡದಲ್ಲಿ ಮತ್ತೊಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಇತ್ತೀಚೆಗೆ ಅವರು ಹ್ಯಾಟ್ರಿಕ್ ಡಕ್ ಅನ್ನ ಅನುಭವಿಸಿರ್ಬೋದು. ಬಟ್ ಅದಕ್ಕೂ ಮುಂಚೆ ಅವರೊಬ್ಬ ಪವರ್ ಹಿಟ್ಟರ್ ಬ್ಯಾಟರ್, ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಅನ್ನ ಹೊಂದು ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಪಂದ್ಯ ಸಾಕು ಕಮ್ ಬ್ಯಾಕ್ ಮಾಡೋಕೆ. ಸೊ ಈ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸ್ ಅದ್ಭುತವಾಗಿ ಆಡಬೇಕಾಗುತ್ತೆ. ಹೀಗಾಗಿ ಅಭಿಷೇಕ್ ಶರ್ಮಾಗೆ ಚಾನ್ಸ್ ಅಂತೂ ಕೊಡ್ತಾರೆ. ಬಟ್ ಅದನ್ನ ಪ್ರೂವ್ ಮಾಡಿಕೊಳ್ಳುವಂತ ಪ್ರೆಷರ್ ಅಭಿಷೇಕ್ ಶರ್ಮಾ ಮೇಲೂ ಕೂಡ ಇರುತ್ತೆ. ಸೊ ಇಶಾನ್ ಹಾಗೆ ಅಭಿಷೇಕ್ ಶರ್ಮಾ ಓಪನರ್ಗಳಾಗಿ ಕಣಕ್ಕಿಳಿದು ಇಬ್ರು ಕೂಡ ಕ್ಲಿಕ್ ಆದ್ರೆ ಪವರ್ ಪ್ಲೇ ನಲ್ಲಿ ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಅನ್ನ ನೋಡಬಹುದು. ಅಂಡ್ ನೆಕ್ಸ್ಟ್ ನಂಬರ್ 3 ನಲ್ಲಿ ತಿಲಕ್ ವರ್ಮಾ ಬರ್ತಾರೆ. ಎಸ್, ತಿಲಕ್ ವರ್ಮಾ T20 ನಲ್ಲಿ ನಂಬರ್ 3 ನಲ್ಲಿ ಆಡ್ತಿದ್ದಾರೆ. ಸೊ ಕಳೆದ 4 ಪಂದ್ಯಗಳಲ್ಲೂ ಕೂಡ ನಂಬರ್ 3 ನಲ್ಲಿ ಆಡಿದ್ದಾರೆ. ಈ ಪಂದ್ಯಕ್ಕೂ ಕೂಡ ಬರ್ತಾರೆ. ಬಟ್ ತಿಲಕ್ ವರ್ಮಾದ್ದು ಇರುವಂತ ಕಂಪ್ಲೇಂಟ್ ಏನಂತಂದ್ರೆ ಅವರ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಆಗಿದೆ. ಸೊ 150 ಅಬೋವ್ ಬಂದೇ ಇಲ್ಲ. ಈ 4 ಪಂದ್ಯಗಳಲ್ಲೂ ಕೂಡ ಆಲ್ಮೋಸ್ಟ್ 130 ಒಳಗೇನೆ ಇದೆ. ಸೊ ಅದರಲ್ಲೂ ಕೂಡ ಸ್ಪಿನ್ ವಿರುದ್ಧ ಅವರು ಕೂಡ ತುಂಬಾ ಹೆಣಗಾಡ್ತಿದ್ದಾರೆ ರನ್ಗಳನ್ನ ಸ್ಕೋರ್ ಮಾಡೋಕೆ. ಸೊ ತಿಲಕ್ ವರ್ಮಾಗೆ ಚಾನ್ಸ್ ಕೊಟ್ಟರು ಕೂಡ ಅವರು ಮುಂದಿನ ಪಂದ್ಯಗಳಲ್ಲಿ ನಿಜಕ್ಕೂ ಕೂಡ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಗ್ರೂಪ್ ಸ್ಟೇಜ್ ಅಲ್ಲಿ ದೊಡ್ಡ ದೊಡ್ಡ ಪಂದ್ಯಗಳಿರಲಿಲ್ಲ ಅಥವಾ ಎಂಡ್ ಅಲ್ಲಿ ಬರುವಂತ ಫಿನಿಷರ್ಗಳು ಅದನ್ನ ಪ್ಯಾಚ್ ಅಪ್ ಮಾಡ್ತಿದ್ರು. ಬಟ್ ಮಿಡಲ್ ಆರ್ಡರ್ ನಲ್ಲಿ ಇವರು ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಸೊ ನಂಬರ್ 3 ನಲ್ಲಿ ಬರುವಂತ ತಿಲಕ್ ಈ ಪಂದ್ಯದಲ್ಲಾದ್ರೂ ಸ್ಫೋಟಕ ಇನ್ನಿಂಗ್ಸ್ ಆಡುವಲ್ಲಿ ಗಮನ ಕೊಡಬೇಕಿದೆ. ಅಂಡ್ ನೆಕ್ಸ್ಟ್ ನಂಬರ್ 4 ನಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಎಸ್, ಸೂರ್ಯ ಈ ವರ್ಷ ಫಾರ್ಮ್ಗೆ ಬಂದಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಈಗ ವಿಶ್ವಕಪ್ನಲ್ಲೂ ಕೂಡ ಆಲ್ರೆಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ರು USA ವಿರುದ್ಧ. ಸೊ ಅವರು ಕೂಡ ಕಂಫರ್ಟಬಲ್ ಆಗಿ ಆಡ್ತಿದ್ದಾರೆ. ಬಟ್ ಇನ್ನು ಸ್ವಲ್ಪ ಅವ್ರದ್ದು ಸ್ಟ್ರೈಕ್ ರೇಟ್ ಜಾಸ್ತಿ ಆಗಬೇಕಿದೆ. ಯಾಕಂದ್ರೆ ಕಳೆದ ಪಂದ್ಯಗಳಲ್ಲಿ ಅವ್ರದ್ದು ಸ್ಪಿನ್ ವಿರುದ್ಧ ತುಂಬಾನೇ ಲೋ ಸ್ಕೋರ್ ಆಗಿದೆ. ಹೀಗಾಗಿ ಸೂರ್ಯ ಕೂಡ ಸ್ಪಿನ್ ವಿರುದ್ಧ ಎಣಗಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಪಂದ್ಯಗಳಲ್ಲಿ ಅದನ್ನ ಅವರು ರಿಕವರ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನಂಬರ್ 5 ನಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಆಲ್ರೌಂಡರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ನಿಜಕ್ಕೂ ಕೂಡ ಪವರ್ ಹಿಟ್ಟರ್ ಬ್ಯಾಟರ್. ಬಟ್ ಕಳೆದ 1-2 ಪಂದ್ಯಗಳಲ್ಲಿ ಅವ್ರ ಕಡೆಯಿಂದ ಅವ್ರು ಅನ್ಕೊಂಡ ಮಟ್ಟಿಗೆ ರನ್ಸ್ ಬಂದಿಲ್ಲ, ಹೌದು. ಬಟ್ ಅವ್ರು ಯಾವುದೇ ಪಂದ್ಯದಲ್ಲಾದ್ರೂ ಕೂಡ
ಬಿಗ್ ಸ್ಕೋರ್ ಅನ್ನ ಮಾಡುವಂತ ಕೇಪಬಲ್ ಅವರಿಗಿದೆ. ಸೊ ಹಾರ್ದಿಕ್ ಬರ್ತಾರೆ. ನೆಕ್ಸ್ಟ್ ಅಕ್ಷರ್ ಪಟೇಲ್ ಕೂಡ ಆಲ್ರೌಂಡರ್ ಆಗಿದ್ದು ಅವರು ಕೂಡ ಬಿಗ್ ಹಿಟ್ಗಳ ಕಡೆ ಗಮನವನ್ನು ಹರಿಸ್ತಾರೆ. ಅದು ಅಲ್ಲದೆ ಇವರು ಅಕ್ಷರ್ ಪಟೇಲ್ ಲಾಸ್ಟ್ ಇಯರ್ ಅಂದ್ರೆ 2024ರಲ್ಲಿ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೆಕೆಂಡ್ ರನ್ ಸ್ಕೋರರ್ ಆಗಿದ್ರು, ಹೈಯೆಸ್ಟ್ ರನ್ ಸ್ಕೋರರ್ ಭಾರತ ಪರ. ಸೊ 76 ರನ್ಗಳನ್ನ ವಿರಾಟ್ ಕೊಹ್ಲಿ ಗಳಿಸಿದ್ದು ಬಿಟ್ರೆ ಅವತ್ತಿನ ಪಂದ್ಯದಲ್ಲಿ ಕ್ಲಿಕ್ ಆಗಿದ್ದೆ ಅಕ್ಷರ್ ಪಟೇಲ್ 47 ರನ್ಗಳನ್ನ ಗಳಿಸಿ ಅವತ್ತಿನ ಪಂದ್ಯದಲ್ಲಿ ಅದ್ಭುತವಾದಂತ ಇನ್ನಿಂಗ್ಸ್ ಅನ್ನ ಆಡಿ ಆ ಪಂದ್ಯವನ್ನ ಗೆಲ್ಲೋಕೆ ಭಾರತಕ್ಕೆ ಅಕ್ಷರ್ ಪಟೇಲ್ ಅವರ ಬ್ಯಾಟಿಂಗ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಆ ಪಂದ್ಯವನ್ನ ಭಾರತ 7 ರನ್ಗಳಿಂದ ಗೆದ್ದುಕೊಂಡಿತ್ತು. ಸೊ ಅಕ್ಷರ್ ಪಟೇಲ್ ಈ ಪಂದ್ಯದಲ್ಲೂ ಕೂಡ ಕ್ಲಿಕ್ ಆಗಬಹುದು. ಇನ್ನು ಶಿವಮ್ ದುಬೆ ಅಂತೂ ಈ ಸಲ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅದು ಕೂಡ ಅವರ ಸ್ಟ್ರೈಕ್ ರೇಟ್ ಅದ್ಭುತವಾಗಿದೆ. ಫಿನಿಶರ್ ರೋಲ್ ಅಲ್ಲಿ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ ಮಾಡಿ ಬಿಗ್ ಹಿಟ್ಗಳ ಮೂಲಕವೇ ಎದುರಾಳಿ ಪಡೆಯನ್ನ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಸೊ ಈಗಾಗಲೇ ಶಿವಮ್ ದುಬೆ ಕೂಡ ತಮ್ಮ ಫಿನಿಶರ್ ರೋಲ್ ನ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ರಿಂಕು ಸಿಂಗ್ ಕಡೆಯಿಂದ ತುಂಬಾ ದೊಡ್ಡ ಮಟ್ಟದ ಇನ್ನಿಂಗ್ಸ್ ಬಂದಿಲ್ಲ, ಅದು ವಿಶ್ವಕಪ್ ನಲ್ಲಿ. ಬಟ್ ಅವರು ಕೂಡ ಯಾವಾಗ ಬೇಕಾದ್ರೂ ಕೂಡ ಸ್ಫೋಟಕ ಬ್ಯಾಟಿಂಗ್ ಅನ್ನು ಆಡುವಂತ ಸಾಮರ್ಥ್ಯ ಅವರಲ್ಲಿ ಇದೆ. ಅದರಲ್ಲೂ ಕೂಡ ರಿಂಕು ಅವರ ಪ್ಲಸ್ ಪಾಯಿಂಟ್ ಏನಂತಂದ್ರೆ 19 ಮತ್ತು 20ನೇ ಓವರ್ನಲ್ಲಿ ಅವರ ಸ್ಟ್ರೈಕ್ ರೇಟ್ 200+ ಇರುತ್ತೆ. ಸೊ ಹಾಗಾಗಿ ರಿಂಕು ಸಿಂಗ್ ಆಲ್ಮೋಸ್ಟ್ ಲಾಸ್ಟ್ 2 ಓವರ್ಗಳಲ್ಲಿ ಅವರು ಕ್ರೀಸ್ನಲ್ಲಿ ಇದ್ರು ಅಂತಂದ್ರೆ ಅವ್ರ ಕಡೆಯಿಂದ ಹೆಚ್ಚಿನ ರನ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಸೊ ರಿಂಕು ಬರ್ತಾರೆ. ಅಂಡ್ ನೆಕ್ಸ್ಟ್ ಸ್ಪಿನ್ ವಿಭಾಗ ಅಂತ ಬಂದಾಗ ಅದು ಒನ್ ಅಂಡ್ ಓನ್ಲಿ ವರುಣ್ ಚಕ್ರವರ್ತಿಯನ್ನ ಆಡಿಸ್ತಾರೆ. T20 ನಂಬರ್ 1 ಬೌಲರ್ ಆಗಿರುವಂತ ವರುಣ್ ಚಕ್ರವರ್ತಿ ನಿಜಕ್ಕೂ ಕೂಡ ಸ್ಪಿನ್ ವಿಭಾಗದಲ್ಲಿ ಅದ್ಭುತವಾದಂತ ರೆಕಾರ್ಡ್ಸ್ ಅನ್ನ ಹೊಂದಿದ್ದಾರೆ. ಈ ಬಾರಿ ಆಲ್ರೆಡಿ 4 ಪಂದ್ಯಗಳಿಂದ 9 ವಿಕೆಟ್ಗಳನ್ನ ತಗೊಂಡು ಭಾರತ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಬಟ್ ವರುಣ್ ಚಕ್ರವರ್ತಿಗೆ ಏನಪ್ಪಾ ಅಂತಂದ್ರೆ ಅವರಿಗೆ 4 ಓವರ್ಗಳನ್ನ ಬೌಲ್ ಮಾಡೋಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬಹುಶಃ ಅವರ ಇನ್ನಿಂಗ್ಸ್ ನಲ್ಲಿ ಅಂದ್ರೆ ಏನು ಭಾರತ ಪರ ಇನ್ನಿಂಗ್ಸ್ ಅಲ್ಲಿ ಅವರು 4 ಓವರ್ಗಳನ್ನ ಬೌಲ್ ಮಾಡಿದ್ರೆ ಬಹುಶಃ ಆ ವಿಕೆಟ್ ಟೇಕಿಂಗ್ ನಂಬರ್ಸ್ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಬಟ್ USA ವಿರುದ್ಧ 4 ಓವರ್ಗಳನ್ನ ಬೌಲ್ ಮಾಡಿಸಿದ್ದಾರೆ ಬಿಟ್ರೆ ಅನಂತರದ 3 ಪಂದ್ಯಗಳಲ್ಲಿ ಅವರಿಗೆ 4 ಓವರ್ಗಳನ್ನ ಕೊಟ್ಟೇ ಇಲ್ಲ. ಸೊ ನಾನ್ ಬೌಲರ್ಸ್ಗೆ ಅಥವಾ ಏನು ತಿಲಕ್ ವರ್ಮಾ ಕೈಲಿ ಹಾಕ್ಸ್ತಿದ್ದಾರೆ ಅಥವಾ ರಿಂಕು ಸಿಂಗ್ ಹತ್ರ ಹಾಕ್ಸ್ತಿದ್ದಾರೆ. ಬಟ್ ವರುಣ್ಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ವರುಣ್ಗೆ ಬಹುಶಃ ಕೊಟ್ಟಿದ್ರೆ ಅವರ ವಿಕೆಟ್ ನಂಬರ್ಸ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಇನ್ನು ಹರ್ಷದೀಪ್ ಸಿಂಗ್ ಕೂಡ ಅದ್ಭುತವಾದಂತ ಬೌಲರ್. ಇವರು ಕೂಡ T20 ಫಾರ್ಮೆಟ್ ನಲ್ಲಿ ಭಾರತಕ್ಕೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ. ಸೊ ಈ ಪಂದ್ಯದಲ್ಲೂ ಕೂಡ ಹರ್ಷದೀಪ್ ಆಡ್ತಾರೆ. ಜೊತೆಗೆ ಅವರು ಡೆತ್ ಓವರ್ಗಳು ಅಥವಾ ಪವರ್ ಪ್ಲೇ ನಲ್ಲಿ ಅದ್ಭುತವಾದಂತ ವಿಕೆಟ್ ಅನ್ನ ತೆಗೆದುಕೊಡುವಂತ ಕ್ಯಾಪಬಿಲಿಟಿ ಅವರಲ್ಲಿ ಇದೆ. ಇನ್ನು ಜಸ್ಪ್ರೀತ್ ಬುಮ್ರಾ ಕೂಡ ಆಡ್ತಾರೆ. ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳೋದೇ ಬೇಡ. ಅವರು ವಿಕೆಟ್ ಇಲ್ಲ ಅಂತಂದ್ರೂ ಕೂಡ ಅವ್ರು ಪ್ರತಿ ಸಲ ಬಂದಾಗ ನಂಬರ್ಸ್ ಅಂತೂ ಕಂಟ್ರೋಲ್ ಮಾಡೇ ಮಾಡ್ತಾರೆ ರನ್ಗಳನ್ನ. ಹೀಗಾಗಿ ಜಸ್ಪ್ರೀತ್ ಬುಮ್ರಾ ಆಡೋದು ಕೂಡ ಭಾರತಕ್ಕೆ ಪ್ಲಸ್ ಆಗುತ್ತೆ. ಸೊ ಈ ಎಲ್ಲ ಆಟಗಾರರನ್ನ ನೋಡಿದಾಗ ಕಳೆದ ತಂಡಕ್ಕೆ ಹೋಲಿಸಿದ್ರೆ ಈ ತಂಡದಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಅಂದ್ರೆ ನೆದರ್ಲ್ಯಾಂಡ್ ವಿರುದ್ಧ ಯಾವೆಲ್ಲ ಆಟಗಾರರು ಕಣಕ್ಕಿಳಿದಿದ್ರು ಅದೇ ಆಟಗಾರರು ಈಗ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಕಣಕ್ಕಿಳಿತಾರೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ಸ್ಟಾಟ್ಸ್ ಅನ್ನ ನೋಡೋದಾದ್ರೆ ಉಭಯ ತಂಡಗಳು ಇದುವರೆಗೆ 35 T20 ಮಾದರಿಯ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ. ಇದರಲ್ಲಿ ಭಾರತ 21 ಪಂದ್ಯಗಳನ್ನ ಗೆದ್ದಿದ್ರೆ ಸೌತ್ ಆಫ್ರಿಕಾ ತಂಡ 13 ಪಂದ್ಯಗಳಲ್ಲಿ ವಿನ್ ಆಗಿದೆ. ಇನ್ನು 1 ಪಂದ್ಯದಲ್ಲಿ ಫಲಿತಾಂಶ ಬಂದಿಲ್ಲ. ಅದರಲ್ಲೂ ಇತ್ತೀಚಿನ ಪಂದ್ಯಗಳಲ್ಲಿ ಭಾರತವೇ ಡಾಮಿನೇಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಕಳೆದ ವರ್ಷ ನಡೆದಂತ ಸೀರೀಸ್ನಲ್ಲಿ T20 ಸೀರೀಸ್ನಲ್ಲಿ ಭಾರತವೇ ವಿನ್ ಆಗಿತ್ತು. ಇನ್ನು T20 ವಿಶ್ವಕಪ್ನ ಆರಂಭಕ್ಕೂ ಮುನ್ನ ನಡೆದ ವಾರ್ಮ್ ಅಪ್ ಮ್ಯಾಚ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿ ಭಾರತ ವಿನ್ ಆಗಿತ್ತು. ಸೊ ಇತ್ತೀಚಿನ ರೆಕಾರ್ಡ್ಸ್ ಗಳನ್ನ ನೋಡ್ತಾ ಹೋದ್ರೆ ಭಾರತವೇ ಡಾಮಿನೇಟ್ ಮಾಡಿರೋದ್ರಿಂದ ಈಗ ಭಾನುವಾರದ ಪಂದ್ಯದಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತವೇ ವಿನ್ ಆಗುವಂತ ಫೇವರೆಟ್ ಟೀಮ್ ಆಗಿದೆ. ಹೀಗಿದ್ರೂ ಕೂಡ ಹರಿಣ ಪಡೆಯಲ್ಲಿ ಕ್ವಾಲಿಟಿ ಪ್ಲೇಯರ್ಗಳಿದ್ದಾರೆ. ಏಡಮ್ ಮಾರ್ಕ್ರಮ್, ಕ್ವಿಂಟನ್ ಡಿಕಾಕ್, ಟ್ರಿಸ್ಟನ್ ಸ್ಟಬ್ಸ್ ಹಾಗೆ ಡೆವಾಲ್ಡ್ ಬ್ರೇವಿಸ್ ಡೇಂಜರಸ್ ಬ್ಯಾಟರ್ಗಳಾಗ್ತಾರೆ. ಅಂಡ್ ನೆಕ್ಸ್ಟ್ ಮಾರ್ಕುಸ್ ಜಾನ್ಸನ್, ಕಾರ್ಬಿನ್ ಬಾಷ್ ಹಾಗೆ ಜಾರ್ಜ್ ಲಿಂಡೆ ಬಾಲ್ ಮತ್ತು ಬ್ಯಾಟ್ ಎರಡರಲ್ಲೂ ಕೂಡ ಎಫೆಕ್ಟಿವ್ ಆಗಿರೋದ್ರಿಂದ ಅವರು 2 ವಿಭಾಗಗಳಲ್ಲೂ ಕೂಡ ಬ್ಯಾಲೆನ್ಸ್ ಮಾಡುವಂತ ಪ್ಲೇಯರ್ಗಳಾಗ್ತಾರೆ. ಇನ್ನು ಆಂಡ್ರಿಚ್ ನಾಡ್ಚೆ, ಕಗಿಸೋ ರಬಾಡ, ಲುಂಗಿ ಎನ್ಗಿಡಿ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ. ಹೀಗಾಗಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.